Hey world, welcome back to my channel and ಈ ಒಂದು ವ್ಲಾಗ್ ತುಂಬ ಸ್ಪೆಷಲ್ ಆಗಿದೆ. ಯಾಕೆ ಅಂದರೆ ಇವತ್ತಿನ ದಿವಸ ಸೆಪ್ಟೆಂಬರ್ 2022 ದಸರಾ ಸ್ಟಾರ್ಟ್ ಆಗುತ್ತೆ, ನವರಾತ್ರಿ ಫಸ್ಟ್ ಡೇ. ಆ್ಯಂಡ್ ಇನ್ನೊಂದು ಏನು ವಿಶೇಷ ಅಂದರೆ ಇಟ್ಸ್ ಮೈ ಬರ್ಡೇ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬ್ರ್ಯಾಗ್ ಅಬೌಟ್ ದಿಸ್, ಬಟ್ ಇಟ್ಸ್ ಫೀಲ್ಸ್ ಸೋ ಸ್ಪೆಷಲ್, ಇಟ್ಸ್ ಫೀಲ್ಸ್ ಸೋ ಪಾಸಿಟಿವ್, ದ ಎನರ್ಜಿ, ದ ವೈಬ್ ಇಸ್ ಸೋ ಗುಡ್. ಆ್ಯಂಡ್ ನನ್ನ ಬರ್ತಡೇ ಪ್ರಯುಕ್ತ ಏನು ಮಾಡ್ತಿದ್ದೀನಿ ಗೊತ್ತಾ? ಐ ಆಮ್ ಫಾಸ್ಟಿಂಗ್. ಎಸ್, ಐ ಆಮ್ ಫಾಸ್ಟಿಂಗ್ ಆ್ಯಂಡ್ ಐ ಹೋಪ್ ದಿಸ್ ಡೇ ವಿಲ್ ಗೋಸ್ ಇನ್ ಅ ಗುಡ್ ವೇ ವಿತ್ ಲಾಟ್ ಮೋರ್ ಪಾಸಿಟಿವಿಟಿ, ಗ್ರ್ಯಾಟಿಟ್ಯೂಡ್, ಪ್ರೇಯರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ನಾನು ಇದು ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಕೇಕ್ ಬಗ್ಗೆ ಆಗಲಿ ಅಥವಾ ಯಾವುದೇ ತಿನ್ನೋ ಪದಾರ್ಥ ಬಗ್ಗೆ ಆಗಲಿ ನಾನು ಯೋಚನೆ ಮಾಡಬಾರ್ದು ಅಂತ. ಆ್ಯಂಡ್ ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್ ಫಾರ್ ದಿಸ್. ಯಾ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. Since it's Navratri, the day already feels festive, positive vibes, prayers and that little excitement of Dasara beginnings. ಆ್ಯಂಡ್ ನಾನು ಕರ್ನಾಟಕದ ಹುಡುಗಿ ಆಗಿರೋದ್ರಿಂದ ಆ್ಯಂಡ್ ಆ ದಸರಾ ಅಂದ್ರೇ ನಮಗೇನೆ ಬೇರೆ ಒಂದು ಫೀಲಿಂಗ್. ಆ ಅಂಬಾರಿ ನೋಡೋದಾಗಿರ್ಬೋದು, ಆ ಮೆರವಣಿಗೆ ಆಗಿರ್ಬೋದು, ಆ ಫೀಲಿಂಗೇ ಬೇರೆ. ಸೊ ಇವತ್ತಿನ ನಮ್ಮ ಕಾಲೇಜಲ್ಲಿ ಸೆಪ್ಟೆಂಬರ್ ವೀಕ್ ನವರಾತ್ರಿ ಸ್ಪೆಷಲ್ ಸೆಪ್ಟೆಂಬರ್ ವೀಕ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ದೇ ಕ್ಲಿಯರ್ಲಿ ಮೆನ್ಷನ್ಡ್ ಎಥ್ನಿಕ್ ವೇರ್ ಅಂತ. ಆ್ಯಂಡ್ ಐ ಆಮ್ ನಾಟ್ ವೇರಿಂಗ್ ದ ಎಥ್ನಿಕ್ ವೇರ್. ಯು ಕ್ಯಾನ್ ಸಿ ದಿಸ್ ಇಸ್ ಅ ಮೆಟರ್ನಿಟಿ ಕ್ಲೋತ್. ಅದು ನಾನು ನನ್ನ ಬರ್ತಡೆಗೆ ಹಾಕೋತಾ ಇದ್ದೀನಿ. ಇಟ್ಸ್ ಓಕೆ, ಯಾಕೆ ಬರೀ ಹೊಸ ಮಾಮ್ಸ್ ಮಾತ್ರ ಹಾಕೋಬೇಕು ಅಂದರೆ ಇಟ್ಸ್ ಕ್ಯೂಟ್. ಆ್ಯಂಡ್ ಈ ಡ್ರೆಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ದಟ್ ಔಟ್. ನಾನು ಪ್ರೀವಿಯಸ್ ಟ್ರಿಪ್ಪಲ್ಲಿ ಹೇಳಿದಂಗೆ ಇವತ್ತು ನಮ್ಮ ಕಾಲೇಜ್ ಇದೆ ಆ್ಯಂಡ್ ನಮ್ಮ ಪ್ರೊಫೆಸರ್ ನಮಗೆ ರಜೆ ಹಾಕೋಕ್ಕೆಲ್ಲ ಬಿಡಲ್ಲ. ಬಿಕಾಸ್ ನಮ್ಮ ಬರ್ತಡೇಗಿಂತ ನಮಗೆ ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ ಮತ್ತು ಅಟೆಂಡೆನ್ಸ್ ತುಂಬ ಮುಖ್ಯ. ಪಾಪ ಯಾರಿಗೂ ವಯಸ್ಸಾಗ್ತಾ ಇದೆ ಅಂತ ಕೇರ್ ಮಾಡಲ್ಲ. ಅಟೆಂಡೆನ್ಸ್ಗೋಸ್ಕರ ಅದು ಕಾಲೇಜ್ಗೆ ಹೋಗ್ಬೇಕು. ಐ ಹೋಪ್ ದಿಸ್ ವಿಡಿಯೋ ನಮ್ಮ ಟೀಚರ್ಸ್ ನೋಡ್ಬಾರ್ದು, ನಮ್ಮ ಪ್ರೊಫೆಸರ್ಸ್ ನೋಡ್ಬಾರ್ದು. ಅಕಸ್ಮಾತ್ ನೋಡೋದಂದ್ರೆ ಈ ಕ್ಲಿಪ್ ಮಾತ್ರ ನೋಡ್ಬಾರ್ದು. Honestly, the city looks so festive today. Decorations, flowers, the smell of the agarbatti in the air, and me here, the fasting birthday girl, just manifesting food in my imagination. But it's fine. It feels nice to start the day with prayers and gratitude instead of cake. Meanwhile, the real villain of today is food. Samosa, masala dosa, cakes, pani puri, dahi puri and whatnot. All calling my name, but here I am fasting like a warrior. Please give me a bravery award for this. So yeah, at college some people wished me, some didn't. That's normal. Birthday here are like suddenly everyone remembers you. You exist for one day, but honestly it feels nice when even random classmates say happy birthday. It's simple but sweet.
ಹೆಲೋ, ಜಸ್ಟ್ ನಾನು ಇವಾಗ ಮನೆಗೆ ಬಂದೆ. ಆ್ಯಂಡ್ ನನ್ನ ಕಾಲೇಜಲ್ಲಿ ಯಾವಾಗ ನಾನು ನೆಮ್ಮದಿಯಾಗಿರಬೇಕು ಅಥವಾ ಬರ್ತಡೇ ದಿವಸ ಅಟ್ಲೀಸ್ಟ್ ನನ್ನ ಬ್ರೈನ್ ಕಿಡ್ನಿಗೆ ಏನೂ ಕೆಲಸ ಕೊಡಬಾರ್ದು, ಯೋಚನೆ ಮಾಡೋಕ್ಕೆ ಬಿಡಬಾರ್ದು ಅಂತ ಹೇಳ್ತೀನೋ ಆವಾಗಲೇ ಜಾಸ್ತಿ ಯೋಚನೆ ತಲೆ ಕೆಟ್ಟೋಗಂಗೆ ಇನ್ನೇನು ನಾನು ನಿಮಾನ್ಸ್ಗೆ ಹೋಗೋದೊಂದು ಬಾಕಿ ಆ ರೇಂಜ್ಗೆ ಇದಾಗುತ್ತೆ. ಲೈಕ್ ಟೆನ್ಷನ್ ಆರ್ ಕನ್ಫ್ಯೂಷನ್ ಅದನ್ನ ಹೆಸರು ಹೇಳೋಕ್ಕೂ ನನಗೆ ಗೊತ್ತಾಗ್ತಾಯಿಲ್ಲ, ಆ ರೇಂಜಿಗಾಗತ್ತೆ. ಆ್ಯಂಡ್ ಇವತ್ತು ನಮಗೆ ಪ್ರಾಜೆಕ್ಟ್ ಅವರ್ ಇತ್ತು. ಸೊ ಅದು ಸೋಷಿಯಾಲಜಿ ಪ್ರಾಜೆಕ್ಟ್ ಅವರ್. ನನ್ನ ಟಾಪಿಕ್ ಬಂದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಓಕೆ, ಅದಕ್ಕೋಸ್ಕರ ಸರ್ಚ್ ಮಾಡೋಕ್ಕೆ ಹೋಗಿ ಕೊನೆಗೆ ನನಗೆ ಡಿಪ್ರೆಷನ್ ಬಂದ್ಬಿಟ್ಟು ಆ ರೇಂಜಿಗೆ. ಅಮ್ಮ ದೇವ್ರೆ, ಐ ಹೋಪ್ ಈ ಈವ್ನಿಂಗ್ ಆದರೂ ನಾನು ಸ್ವಲ್ಪ ನೆಮ್ಮದಿಯಿಂದ ಫ್ರೆಶ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಐ ಹೋಪ್. ಆ್ಯಂಡ್ ಬೈ ದ ವೇ, ನಾನು ಒಳ್ಳೆ ಫನಾ ಮೂವಿಲಿ ಬರೋ ಸುಬಾನಲ್ಲ ಕ್ಯಾರೆಕ್ಟ್ರಲ್ಲಿ ಬರುತ್ತಲ್ಲ, ಸುಬಾನಲ್ಲ ಸಾಂಗಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಹಿಂಗೆ ಅಂದ್ಕೊಂಡು ಟ್ರೈಲಲ್ಲಿ ಆ ರೇಂಜಿಗೆ ಕಾಣ್ತಾ ಇಲ್ಲ. ಶೀ, ಇಟ್ಸ್ ಬೆಟರ್ ಇಫ್ ಐ ಓಪನ್ ಮೈ ಹೇರ್. ಸೀರಿಯಸ್ ಆಗಿ ಹಂಗೆ ಕಾಣ್ತಿದ್ದೀನಿ. ಆ್ಯಂಡ್ ಇಟ್ಸ್ ಸೋ ಫನಿ. On a serious note, today being the first day of Navratri, it feels like perfect start. More than a birthday, it feels like a blessing with a lot of prayers and positivity. And honestly, that's the best gift I ever received. And it's so grateful. I'm so grateful for that. So yeah, I don't know what to say, but ಏನು ಹೇಳಬೇಕು ಅಂತ ಗೊತ್ತಾಗ್ತಾನೂ ಇಲ್ಲ. ಆ್ಯಂಡ್ ನವರಾತ್ರಿ ಆಗಿರೋದ್ರಿಂದ ಮನೆಗೆ ಬಂದು ರಾತ್ರಿ ಹೊತ್ತು ಪೂಜೆ ಮಾಡೋದಾಗಿರ್ಬೋದು, ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇಟ್ ಫೀಲ್ಸ್ ವೆರಿ ಗುಡ್. ಆ್ಯಂಡ್ ಫಾಸ್ಟಿಂಗ್ ಅದೊಂದು ಏನು ಮಾಡೋಕ್ಕಾಗಲ್ಲ, ಅದೊಂದೇ ಡ್ರಾಬ್ಯಾಕ್. ಬಟ್ ಇಟ್ಸ್ ಓಕೆ, ಒಂದು ದಿವಸ ಅಲ್ವಾ, ಏನೂ ಆಗಲ್ಲ. Yeah, it made me so happy and blessed. So yeah, that's my day. College, fasting struggles, little birthday wishes and Navratri vibes. All together simple, funny, aesthetic. And even though I didn't cut a cake, I feel like I celebrated in my own way. Thank you for watching, and don't forget to tell me, could you survive fasting on your birthday? Because right now I'm still asking myself the same question. And happy Deepavali. See you in the next vlog. Bye.